ಹೇಳಿದಾರಲ್ಲ ನಿಜ. ಅವ್ರು ಹೇಳಿರೋದು ಏನಿದೆ, ಉಪಮುಖ್ಯಮಂತ್ರಿಗಳಿರ್ತಕ್ಕಂಥದ್ದಲ್ಲಿ ಸತ್ಯಾಂಶ ಇರುತ್ತೆ, ಅವ್ರಿಗೆ ವಿಚಾರ ಪೂರ್ತಿ ಗೊತ್ತಿರುತ್ತೆ. ಸೊ ಆ ರೀತಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು. ಈಗೇನು ಭೀಮಾ ಇದ್ದಾನಲ್ಲ ಅವನು ಕೂಡ ಮುಸ್ಕುದಾರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ದೇ ಆರ್ ಆಲ್ ಫ್ರಾಡ್ಸ್, ಬ್ಲ್ಯಾಕ್ ಮೇಲರ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆ ಮಾಡ್ತಾ ಇಲ್ಲ. 3 ವರ್ಷಗಳಿಂದ ಈ ಹೋರಾಟವನ್ನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಈ ಹೋರಾಟದ ಭಾಗವಾಗಿ ನನ್ನದು ಸಹ ಅಳಿಲು ಸೇವೆ ಇದೆ. ನೀವು ಗಮನಿಸ್ತಾ ಬನ್ನಿ. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ತೀರ್ಪು ಬಂದ ನಂತರ ಜನಜಾಗೃತಿ ಸಭೆಗಳು ನಡೀತಾ ಇರುತ್ತೆ. ಅವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಜೊತೆ ಗಿರೀಶ್ ಮಟ್ಟಣ್ಣನವರು ಸೇರ್ಕೊಳ್ತಾರೆ. ದಾಖಲೆಗಳು ಹೊರಗಡೆ ಬರುತ್ತೆ. ಆಗ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡುತ್ತೆ. ಸಮೀರ್ ವಿಡಿಯೋ ಮಾಡ್ತಾರೆ. ಸಮೀರ್ ವಿಡಿಯೋದಿಂದ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಇಲ್ಲಿ ಅನ್ಯಾಯ ಆಗಿದೆ ಅಂತ. ಅದಾದ ನಂತರ ಬುರ್ಡೆ ವಿಚಾರ ಬಂತು. ಬುರ್ಡೆ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟರು. ಅದಾದ ನಂತರ SIT ರಚನೆ ಆಯಿತು. ಚಿನ್ನಯ್ಯ ಅಗದಿರುವಂತಹ 16 ಕಡೆ 3 ಕಡೆ ಅಸ್ಥಿಪಂಜರಗಳು ಸಿಕ್ಕದು. SIT ವರದಿ ಕೊಡ್ತು. ಇವೆಲ್ಲವೂ ಆಯಿತು. ಸೌಜನ್ಯ ವಿಚಾರ ಬಂದಾಗಲೂ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಯಾರ್ಯಾರು ಏನು ಧ್ವನಿ ಎತ್ತಿದ್ರು, ಗಿರೀಶ್ ಮಟ್ಟಣ್ಣನವರ ಧ್ವನಿಯನ್ನು ಅಡಗಿಸೋದಕ್ಕೆ ಏನೇನು ಮಾಡಿದ್ರು. ಇದೇ ವಸಂತ ಗಿಳಿಯಾರ್ ಏನಾಯಿತು ಮಗಳೇ ಅಂತೇಳಿ ಸತ್ಯಶೋಧನ ವರದಿ ಮಾಡ್ತೀನಿ ಅಂತೇಳಿ ಇವತ್ತಿನವರೆಗೂ ಸತ್ಯಶೋಧನ ವರದಿ ಕೊಟ್ಟಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಮೈಸೂರಿನ ಜಲದರ್ಶಿನಿಯಲ್ಲಿ ಹೋಗಿ ಭೇಟಿ ಮಾಡಿದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತನಿಖೆಯಲ್ಲಿ ಲೋಪ ಆಗಿದೆಯೋ ಇಲ್ಲೋ ಅಂತ ಕೇಳ್ತಾರೆ. ಆಗಿದೆ ಅಂತ ಒಪ್ಕೊಳ್ಳುವಂತಹ ವಸಂತ ಗಿಳಿಯಾರ್ ಅವರು ಸತ್ಯಶೋಧನ ವರದಿನಲ್ಲಿ ತನಿಖೆ ಆಗಿರುವಂತಹ ವಿಚಾರ ಇವತ್ತಿನವರೆಗೂ ಹೇಳಿಲ್ಲ. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳಿದಂಥ ಅಜಿತ್ ಹನುಮಕ್ಕನವರು ಇವತ್ತರೆಗೂ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟಿಲ್ಲ. ಅವರೂ ಸಹ ಇವತ್ತು ಏಷ್ಯಾನೆಟ್ ಸುವರ್ಣ ವಾಹಿನಿಯಿಂದ ಸಂಪಾದಕ ಹುದ್ದೆಯಿಂದ ಕೆಳಗಡೆ ಇಳಿದಿದ್ದಾರೆ. ವಸಂತ ಗಿಳಿಯಾರ್ ಇವತ್ತು ಮೌನಕ್ಕೆ ಜಾರಿದ್ದಾರೆ. ಕಿರಿಕೀರ್ತಿ ಬಂದು ಅಬ್ಬರಿಸಿ ಬೊಬ್ಬರಿಸಿ ಬೆಳ್ತಂಗಡಿಯ SIT ಮುಂದೆ ಏನು ದೂರು ಕೊಟ್ಟಂತಹ ಕಿರಿಕೀರ್ತಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಮಾತನಾಡಿದಂಥ ಕಿರಿಕೀರ್ತಿ ಇವತ್ತು ಅತಂತ್ರವಾಗಿದ್ದಾರೆ, ಗೋಳಾಡ್ತಾ ಇದ್ದಾರೆ. ಹುಡುಕಾಟ ಅಂತ ಮಾಡಿದಂಥ ಚಕ್ರವರ್ತಿ ಸೂಲೆ ಬೆಲೆ ಒಂದೇ ಒಂದು ಎಪಿಸೋಡ್ಗೆ ಕಾಣೆಯಾದರು. ರಾಕೇಶ್ ಶೆಟ್ರು 25 ದಿನಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಂದರು. ನೀವು ಗಮನಿಸ್ತಾ ಬನ್ನಿ, ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಸಿಗಾಕೊಳ್ತಾ ಇರುವಂಥದ್ದು ಒಬ್ಬರಲ್ಲ ಒಬ್ಬರು. ಈಗ ಚಿನ್ನಯ್ಯನ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷದ ಕೆಲವು ಸಚಿವರುಗಳು ಮತ್ತು ಶಾಸಕರು ಯಾವ್ಯಾವ ರೀತಿ ಮಾತನಾಡಿದ್ರು. ಸ್ವತಃ DK ಶಿವಕುಮಾರ್ ಅವರು ಬೆಳ್ತಂಗಡಿಗೆ ಬಂದಾಗ ಕುಸುಮಾವತಿ ಅವರು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮನವಿಯನ್ನು ಕೊಟ್ಟಾಗ ಆ ಮನವಿಯನ್ನು ಸೌಜನ್ಯಕ್ಕೂ ಈಸ್ಕೊಳ್ಳದೆ ಆ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳದೆ ಉಡಾಫೆ ತೋರಿಸಿದಂತಹ DK ಶಿವಕುಮಾರ್ ಅವರು ಇವತ್ತು 2.5 ವರ್ಷಗಳಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲ್ಲ ಒಪ್ಪಂದ ಆಗಿದ್ರೂ ಸಹ 3 ವರ್ಷ ತುಂಬಿದ್ರೂ ಸಹ ಇದುವರೆಗೂ ಮುಖ್ಯಮಂತ್ರಿ ಆಗೋದಕ್ಕೆ ಅಡೆತಡೆಗಳು ಬರ್ತಾನೆ ಇದ್ದಾವೆ. ನೀವು ಗಮನಿಸ್ತಾ ಬನ್ನಿ. G. ಪರಮೇಶ್ವರ್ ಅವರು ಅವರ ರಾಜಕೀಯ ಇತಿಹಾಸದಲ್ಲಿ ಅವರು ಯಾವತ್ತಿಗೂ ಸಹ ಒಂದೇ ಒಂದು ಕೇಸ್ ಹಾಕಿಸ್ಕೊಂಡಂಥವ್ರಲ್ಲ. ಅವರು ಸೌಜನ್ಯ ವಿಚಾರ ಪತ್ರಕರ್ತರು ಕೇಳಿದಾಗ ಪಬ್ಲಿಕ್ ಡೊಮೈನಲ್ಲಿ ಸೌಜನ್ಯ ವಿಚಾರ ಇದೆ, ಕಾನೂನು ಸರ್ಕಾರದ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿದಂಥ G. ಪರಮೇಶ್ವರ್ ಅವರ ವಿರುದ್ಧ FIR ದಾಖಲಾಗುತ್ತೆ. ನೀವು ಗಮನಿಸ್ತಾ ಬನ್ನಿ. ಹಿರಿಯೂರಿನ ಶಾಸಕರಾದಂಥ ಸುಧಾಕರ್ ಅವರು ಈ ಚಿನ್ನಯ್ಯನ ವಿಚಾರ ಬಂದಾಗ ಏನೇನು ಮಾತಾಡಿದ್ರು, ಸೌಜನ್ಯ ಹೋರಾಟಗಾರರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ಮಾತಾಡಿದ್ರು, ಏನೇನು ಹೇಳಿದ್ರು ಎಲ್ಲವೂ ಸಹ ಈ ವಿಡಿಯೋದಲ್ಲಿದೆ. ಇದು ಪಬ್ಲಿಕ್ ಡೊಮೈನಲ್ಲಿರುವಂತಹ ವಿಡಿಯೋ. ಒಂದಲ್ಲ ಒಂದು ರೀತಿಯಲ್ಲಿ ಈಗ ನೋಡಿ, ಧರ್ಮ ಸಂರಕ್ಷಣಾ ಸಭೆಗಳನ್ನು ಮಾಡಿದಂಥವರೆಲ್ಲ ಏನಾದರೂ, ಧರ್ಮ ಯುದ್ಧ ಮಾಡಿದಂಥವರೆಲ್ಲ ಏನಾದರೂ, ಇವತ್ತು ಕಾರ್ ರ್ಯಾಲಿ ಮಾಡಿದಂಥವರೆಲ್ಲ ಏನಾದರೂ, ಎಲ್ಲ ಸೈಲೆಂಟ್ ಆದರು. ಎಲ್ಲರೂ ಸೈಲೆಂಟ್ ಆದರು. ಇನ್ನು ಸ್ಯಾಟಲೈಟ್ ಚಾನಲ್ಗಳು ಏಷ್ಯಾನೆಟ್ ಸುವರ್ಣ ಏನಾಯಿತು, ಇವತ್ತು 10% ಕೊಡುವಂತಹ ಸಂಬಳದಲ್ಲಿ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಹಲವಾರು ಜನ ಚಾನಲನ್ನು ಬಿಟ್ಟು ಹೋಗ್ತಾ ಇದ್ದಾರಂತೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿದ್ದಂಥ ಜಯಪ್ರಕಾಶ್ ಶೆಟ್ಟರ್ ಆಗಿರ್ಬೋದು, ಶೋಭಾ ಮಳವಳ್ಳಿ ಅವರಾಗಿರ್ಬೋದು, ಚಾನಲನ್ನೇ ಬಿಟ್ಟು ಹೊಟ್ಟೋಗ್ಬಿಟ್ರು. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ಕೊತಾ ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಬನ್ನಿ. ಮೋಹನ್ ಬೋಳಂಗಡಿಯವರು ನೇರ ಮಾತು ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದರು. ಏನಾಯಿತು ಯೂಟ್ಯೂಬ್ ಚಾನಲ್ಲು? ಅಡ್ರೆಸ್ ಗೆಲ್ದಂಗೆ ಹೋಯಿತು.
ಯಾರ್ಯಾರು ಸೌಜನ್ಯ ಹೋರಾಟಗಾರರ ವಿರುದ್ಧ ನಿಂತ್ಕೊಂಡಿದ್ರು ಇವ್ರು ಎಲ್ಲರನ್ನ ನೀವು ಗಮನಿಸ್ತಾ ಬನ್ನಿ. ಸೌಜನ್ಯ ಹೋರಾಟಗಾರರನ್ನ ಏನು ಟಾರ್ಗೆಟ್ ಮಾಡಿದ್ರು ಅವರೆಲ್ಲರನ್ನ ನೀವು ಗಮನಿಸ್ತಾ ಬನ್ನಿ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕೊಳ್ತಾ ಇದ್ದಾರೆ. ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಹೇಳ್ತಾ ಇರೋದು, ಸತ್ಯಮೇವ ಜಯತೆ. ಸತ್ಯಕ್ಕೆ ಯಾವತ್ತಿದ್ರೂ ಸಾವಿಲ್ಲ, ಸತ್ಯ ಯಾವತ್ತಿದ್ರೂ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಈ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಹೋರಾಟಗಾರರನ್ನು ಅವರಿಗೆ ಏನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಏನು ಹಿಂದೆ ನಿಂತು ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ, ಸತ್ಯವನ್ನು ಗೆಲ್ಲಿಸಿ ಅಂತೇಳಿ ಏನು ಅಭಯ ಕೊಡ್ತಾ ಇರುವಂಥದ್ದು. ಬಾಲನ್ನಂತಹ ವಕೀಲರು, ಬಾಲಕೃಷ್ಣರಂತಹ ವಕೀಲರು, ಅಕ್ಷತಾ ಶೆಟ್ಟಿಯವರು, ಮೋಹಿತ್ ಅವರು, ಇನ್ನು ಕಾಣದ ಕೈಗಳು ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ, ನ್ಯಾಯಕ್ಕೋಸ್ಕರವಾಗಿ ಧ್ವನಿ ಎತ್ತುತ್ತಾ ಇರುವಂತಹ ಎಲ್ಲ ವಕೀಲರುಗಳು ಇವತ್ತು ನ್ಯಾಯದ ಪರವಾಗಿ ನಿಂತಿದ್ದಾರೆ, ಅನ್ಯಾಯದ ವಿರುದ್ಧ ನಿಂತಿದ್ದಾರೆ. ಇವೆಲ್ಲವೂ ಸಹ ಕಾಕತಾಳೀಯ ಅಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಸತ್ಯ ಇದೆ, ಸತ್ಯ ಸಾಯೋದಕ್ಕೆ ಆ ದೇವರು ಬಿಡ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಒಳಪಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ದೇವರನ್ನ ನಂಬ್ತಾರೆ, ದೇವರುಗಳಿಗೆ ಹೋಗ್ತಾರೆ, ಆದರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ರು, DCM ಆಗಿ ಏನು ಮಾತಾಡಿದ್ರು, ಇವತ್ತು ಆ ಕುರ್ಚಿ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರ್ತಾ ಇಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ, ಮತ್ತೊಬ್ಬರು ಆಸ್ಪತ್ರೆ ಸೇರಿದ್ದಾರೆ ಅಂತೇಳಿ ನಾನು ಟೀಕೆ ಮಾಡ್ತಾ ಇಲ್ಲ. ಆದರೆ ಒಂದೇ ಒಂದು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ನೀವು ಅಬ್ಸರ್ವೇಷನ್ ಮಾಡಿ ನೋಡಿ, ಸೂಕ್ಷ್ಮವಾಗಿ ನೀವು ನೋಡ್ತಾ ಬನ್ನಿ, ಒಬ್ಬೊಬ್ಬರ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಒಬ್ಬೊಬ್ಬರ ವಿಚಾರ ಎಲ್ಲರೂ ಸಹ ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕೊಳ್ತಾನೆ ಇದ್ದಾರೆ. ಇದು ಕಲಿಯುಗದಲ್ಲೂ ಸಹ ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ, ಸತ್ಯಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಏನೋ ಮುಖ್ಯಮಂತ್ರಿ ಆಗದೆ ಪಕ್ಷನೇ ಒಡೆದೋಗುತ್ತೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು, ನಾಗಲಕ್ಷ್ಮಿಯವರು ಏನು ಈ SIT ರಚನೆ ಮಾಡೋದಕ್ಕೆ ಅವರು ಸಂಪೂರ್ಣವಾದಂತಹ ಬೆಂಬಲ ಕೊಟ್ಟು ನ್ಯಾಯಕ್ಕೋಸ್ಕರವಾಗಿ ನಿಂತ್ಕೊಂಡಿದ್ದಾರಲ್ಲ, ಅವ್ರಿಗೆ ಸೌಜನ್ಯ ಹೋರಾಟಗಾರರಾಗಿರ್ಬೋದು, ಕರ್ನಾಟಕದ ಜನ, ಭಾರತದ ಜನ ಅವರಿಗೆ ಯಾವಾಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀವಿ. ಯಾಕೆ ಅಂತಂದರೆ ಸತ್ಯದ ಉಳಿವಿಗೋಸ್ಕರವಾಗಿ ಒಂದು ಹುಲ್ಲು ಕಡ್ಡಿ ಆಶ್ರಯ ಆದರೂ ಸಹ ಅವರನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಒಂದು ಹುಲ್ಲು ಕಡ್ಡಿ ಸೌಜನ್ಯ ಹೋರಾಟ, ಈ ಬುರುಡೆ ವಿಚಾರ ಎಲ್ಲಿ ಮುಚ್ಚೋಗುತ್ತೋ, ಮುಚ್ಚಾಕೋದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಿದ್ರೋ ಆ ಎಲ್ಲ ಪ್ರಯತ್ನಗಳನ್ನು ಮೀರಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಇವತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರು, ಶಿಫಾರಸು ಮಾಡಿದ್ರು. ಮುಖ್ಯಮಂತ್ರಿಗಳು ಏನು SIT ರಚನೆ ಮಾಡ್ತಾರೆ, SITಯನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗುತ್ತೆ. ಇವೆಲ್ಲವೂ ಸಹ ನಮಗೆ ಏನು ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಬೆಳಕು. ಖಂಡಿತವಾಗಲೂ ಸ್ನೇಹಿತರೆ, ನಾವು ಹೋರಾಟದ ಪರವಾಗಿದ್ದೇವೆ, ನಾವು ಜಯ ಗಳಿಸ್ತೇವೆ ಎಂಬ ಆತ್ಮವಿಶ್ವಾಸ ನಮಗಿದೆ. ನಾವು ಸತ್ಯದ ಪರವಾಗಿದ್ದೇವೆ. ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಸ್ವಾರ್ಥಕ್ಕಲ್ಲ. ಒಬ್ಬ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ 13 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ಊತು ಹಾಕಿರುವಂತಹ ಚಿನ್ನಯ್ಯ ಊತು ಹಾಕಿರುವಂತಹ ಅಸ್ಥಿ ಪಂಜರಗಳಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ವಿ. ಆನೆ ಮಾವುತನ ಜೋಡಿ ಕೇಸಿಗೆ, ಕೊಲೆ ಕೇಸಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ವಿ. ಇದಿಷ್ಟೇ ನಾವು ಮಾಡ್ತಾ ಇರುವಂಥದ್ದು. ನಮಗೆ ಯಾರ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ. ಇವತ್ತು ನೋಡಿ, ಅತ್ಯಾಚಾರ ಮಾಡಿ, ಕೊಲೆಗಳನ್ನು ಮಾಡಿ, ಊತ ಹಾಕಿರುವಂತಹ ಎಷ್ಟು ಜನ ಇವತ್ತು ಆ ಅತ್ಯಾಚಾರಿಗಳು ಮತ್ತು ಕೊಲೆಪಾತಕರು ಇವತ್ತು ಭೂಮಿ ಮೇಲೆ ಇದ್ದಾರೆ, ನರಳ್ತಾ ಇದ್ದಾರೆ, ಮಾನಸಿಕವಾಗಿ ನರಳ್ತಾ ಇದ್ದಾರೆ. ಇದೇ ಅವರಿಗೆ ಕೊಡ್ತಾ ಇರುವಂಥ ಶಿಕ್ಷೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.